ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಠ 5 ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 5.3ರಲ್ಲಿ ಕೊನೆಯ 6 ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಹಿಂದಿನ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ದಯವಿಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ, ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. 15ನೇ ಪ್ರಶ್ನೆ, 15ರಿಂದ 20ರ ತನಕ ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಹೇಳೋದು ಅಂತ ನೋಡೋಣ. ನೋಡಿ, ಅಭ್ಯಾಸ 5.3 ಸಮಾಂತರ ಶ್ರೇಣಿಗಳು ಪಾಠದ ಕೊನೆಯ ಅಭ್ಯಾಸದಲ್ಲಿ ಕೊನೆಯ 6 ಪ್ರಶ್ನೆಗಳಿಗೆ ಏನು ಹೇಳೋದಾದರೆ, 15ನೇ ಪ್ರಶ್ನೆ, ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೆಯ ದಿನಕ್ಕೆ 200, ಎರಡನೆಯ ದಿನಕ್ಕೆ 250, ಮೂರನೇ ದಿನಕ್ಕೆ 300 ಇತ್ಯಾದಿ. ಪ್ರತಿದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭವಾಗಿದೆ. ಒಬ್ಬ ಗುತ್ತಿಗೆದಾರನಿಗೆ ಕೆಲಸ ಕೊಟ್ಟಿರ್ತಾರೆ, ಅವನು ಕೆಲಸವನ್ನು ವಿಳಂಬ ಮಾಡ್ತಾನೆ. ಅಲ್ಲಿ ಕಂಡೀಷನ್ ಏನಿರುತ್ತೆ ಅಂದರೆ, ಕೆಲಸ ವಿಳಂಬ ಆದರೆ ಎಷ್ಟು ದಿನ ಕೆಲಸ ವಿಳಂಬ ಆಗಿರುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನದ ಲೆಕ್ಕದಲ್ಲಿ ಒಂದು ದಿನ, ಮೊದಲನೇ ದಿನ 200 ರೂಪಾಯಿ ವಿಳಂಬದ ಒಂದು ದಂಡ, ಹಾಗೆ ಮುಂದುವರಿತಾ ಪ್ರತಿದಿನಕ್ಕೂ 50 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಿದ್ಮೇಲೆ ಆ ಗುತ್ತಿಗೆದಾರ 30 ದಿನಗಳು ಪೂರ್ಣವಾಗಿ 30 ದಿನಗಳ ತಡವಾಗಿ ಕೆಲಸ ಮುಗಿಸಿದಾನೆ ಅಂದರೆ ಅವನು ಆ ಗುತ್ತಿಗೆದಾರನಿಗೆ ದಂಡ ವಿಧಿಸಲಾಗಿದೆ. ಎಷ್ಟು ಬರುತ್ತೆ ದಂಡ ಅಂತ ಕೇಳಿದರು. ಸೊ ಇದಕ್ಕೆ ನೀವು ಉತ್ತರವನ್ನು ಹೇಗೆ ಹೇಳ್ಬೋದು ನೋಡಿದರೆ, ಇಲ್ಲಿ ತಡವಾಗಿರುವಾಗ ಕಟ್ಟಬೇಕಾದ ದಂಡ ಹಣ, ಒಟ್ಟು ದಂಡದ ಹಣ ಎಷ್ಟಿರುತ್ತೆ ಅಂದರೆ ಪ್ರತಿದಿನ 50 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇ ದಿನ 200 ರೂಪಾಯಿ. ಇದ್ರ ಪ್ರಕಾರ ನೀವು ಸಮಾಂತರ ಶ್ರೇಣಿಯ ರೂಪದಲ್ಲಿ ಬರ್ಕೊಂಡ್ರೆ 200, 250, 300 ಹೀಗೆ ಕೊನೆಯ ದಿನ 30ನೇ ದಿನ ಎಷ್ಟು ಕಟ್ತಾನೋ ಜಾಸ್ತಿ ಇರುತ್ತೆ. ಹೀಗೆ ಪ್ರತಿದಿನ ಈ ರೀತಿ ದಂಡ ಕಟ್ತಾ ಹೋದಾಗ 30 ದಿನ ಅವನು ಲೇಟಾಗಿ, ತಡವಾದ ಒಟ್ಟು ದಿನಗಳು, ಅವನು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ತಡ ಮಾಡಿರೋದು ಒಟ್ಟು 30 ದಿನ. ಹಾಗಿದ್ಮೇಲೆ ಎ ಬೆಲೆಯನ್ನು ನೀವು 200 ಅಂತ ತಗೊಂಡು, ಸಾಮಾನ್ಯ ವ್ಯತ್ಯಾಸವನ್ನು 50 ಅಂತ ತಗೊಂಡು, ಎನ್ ಅನ್ನು 30 ಅಂತ ತಗೊಂಡು SN ಕಂಡುಹಿಡಿಬೇಕು. ಸೂತ್ರಕ್ಕೆ ಬೆಲೆಗಳನ್ನು ಹಾಕ್ತಾ ಹೋಗ್ರಿ. S30 = 30/2 × ಎ ಅಂದರೆ 200. ಓಕೆ. ಹಾಗೆಯೇ ಎನ್ ಅಂತ ಹೇಳಿದ್ರೆ ಮತ್ತೆ 30 - 1 × ಡಿ ಅಂತ ಹೇಳಿದ್ರೆ 50. ಈಗ S30 = 2ರಿಂದ 30 ಭಾಗಾಕಾರ ಮಾಡ್ತೀರಾ 15 ಬರುತ್ತೆ. 200 × 2 ಮಾಡ್ತೀರಾ 400 ಬರುತ್ತೆ. 30ರಲ್ಲಿ 1 ಕಳೆದ್ರೆ 29. 29 × 50 ಗುಣಾಕಾರ ಮಾಡಿದರೆ 1450 ಬರುತ್ತೆ. ಆಗ S30 = 15 × 1430ಕ್ಕೆ 400 ಸೇರಿಸಿದ್ರೆ ಅಂದರೆ 1850 ರೂಪಾಯಿ ಆಗುತ್ತೆ. ಈಗ 15 ಮತ್ತು 1850 ಗುಣಾಕಾರ ಮಾಡಿಬಿಟ್ರಿ ಅಂದರೆ 30 ದಿನಗಳ ಒಟ್ಟು ಮೊತ್ತ ಸಿಕ್ಬಿಡುತ್ತೆ. ಎಷ್ಟು ಬರುತ್ತೆ ಅಂದರೆ 27,750 ಬರ್ತದೆ. ಇದರ ಅರ್ಥ ಏನಪ್ಪ ಅಂದರೆ, ಆ ಗುತ್ತಿಗೆದಾರನು ಕಟ್ಟಬೇಕಾದ ದಂಡದ ಒಟ್ಟು ಹಣ ಎಷ್ಟಾಗತ್ತೆ ಅಂದರೆ 27,750 ರೂಗಳು ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ನಗದು ಬಹುಮಾನಕ್ಕಾಗಿ 700 ರು ಮೊತ್ತವನ್ನು ನೀಡಲಾಗಿತ್ತು. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ 20 ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯ ಕಂಡುಹಿಡಿಯಿರಿ. ತುಂಬ ಸುಲಭ. 700 ರೂಪಾಯಿ ದುಡ್ಡಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ 7 ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡಬೇಕು. ಮೊದಲನೇ ಪ್ರೈಸ್ ಎಷ್ಟು ಕೊಡ್ತಾರೆ ಅದಕ್ಕಿಂತ 20 ರೂಪಾಯಿ ಎರಡನೇ ಪ್ರೈಸು. ಹೀಗೆ ಒಟ್ಟು 7 ಬಹುಮಾನಗಳನ್ನು ಕೊಡಬೇಕು ಅಂದರೆ ಆ ಒಂದು ಮೌಲ್ಯ, ಪ್ರತಿ ಬಹುಮಾನದ ಮೌಲ್ಯ ಎಷ್ಟಿರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಹೇಗೆ ಅಂತ ನೋಡಿದರೆ, ನೋಡಿ ಇಲ್ಲಿ ನಾವು ಪ್ರತಿ ಬಹುಮಾನದ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ನಾವು ಎ ಅಂತ ತಗೊಳ್ಳೋಣ. ಅಂದರೆ ಮೊದಲರ, ಓಕೆ, ನಾವಿಲ್ಲಿ ಆ್ಯಕ್ಚುಲಾಗಿ ಪ್ರತಿ ಅಂತ ತಗೋಬಾರ್ದು, ಮೊದಲ ಬಹುಮಾನದ ಬೆಲೆ ಎಷ್ಟು ಎ. ಹಾಗಾದ್ಮೇಲೆ ಅಲ್ಲಿ ಬಹುಮಾನಗಳು ಹೆಂಗಿರ್ತದೆ ಅಂದರೆ ಪ್ರತಿ ಬಹುಮಾನವೂ ಕೂಡ ಎಗಿಂತ 20 ಕಡಿಮೆ ಇರುತ್ತೆ. ಮೊದಲನೇ ಬಹುಮಾನ ಎ ಇದೆ ಅಂದರೆ ಎರಡನೇ ಬಹುಮಾನ ಅದಕ್ಕಿಂತ 20 ಕಡಿಮೆ, ಮೂರನೇ ಬಹುಮಾನ ಅದಕ್ಕಿಂತ 20 ಕಡಿಮೆ. ಹೀಗೆ ಕಡಿಮೆ ಮಾಡ್ತಾ ಬಂದಾಗ ಬಹುಮಾನದ ಮೌಲ್ಯಗಳನ್ನು ನಾವು ಸಾಮಾನ್ಯವಾಗಿ ಈ ರೀತಿ ಬರ್ಕೊಳ್ಬೋದು. ಇದರ ಆಧಾರದ ಮೇಲೆ ಒಟ್ಟು ಕೊಟ್ಟಂಥ ದುಡ್ಡು, ಇರುವ ಒಟ್ಟು ದುಡ್ಡು 700 ರೂಪಾಯಿ. 700 ರೂಪಾಯಿಯನ್ನು 7 ಬಹುಮಾನಗಳಿಗೆ ವಿಭಾಗ ಮಾಡಬೇಕು.
ಅಂದರೆ ಅಲ್ಲಿಗೆ ನೀವು ಸೂತ್ರ ಹಾಕಬೇಕಾಗತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬಾರ್ 2 ಇಂಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ. ಎಸ್ ಎನ್ ಇರುವ ಜಾಗದಲ್ಲಿ 700 ಅಂತ ಹಾಕ್ರಿ. ಎನ್ ಅಂತ ಹೇಳಿದ್ರೆ ನೀವು ಕೊಡಬೇಕಾಗಿರೋ ಒಟ್ಟು ಬಹುಮಾನಗಳು 7. ಮೊದಲನೇ ಬಹುಮಾನದ ಬೆಲೆ ಎ ಅಂತ ತಗೊಂಡ್ರೆ 7 ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಹೋದಾಗ 20 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಲ್ಲಿ ಎಷ್ಟು ಕಡಿಮೆ ಅಂದರೆ -20 ಅಂತ ತಗೊಳ್ಬೇಕು ಡಿ ಬೆಲೆಯನ್ನು. ಇದಾದ ನಂತರದಲ್ಲಿ 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ, ಡಿವೈಡೆಡ್ ಬೈ 7 ಆಗುತ್ತೆ. ಈ ಕಡೆ ಎ ಪ್ಲಸ್ 7ರಲ್ಲಿ 1 ಹೋದರೆ ಆ್ಯಕ್ಚುಯಲ್ ಆಗಿ 6 ಬರುತ್ತೆ. ಈಗ ನೀವು 6 ಇಂಟು -20 ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಚಿಹ್ನೆ ಮೈನಸ್ ಬರ್ಕೊಂಡು 120 ಅಂತ ಬರೀಬೇಕು. 7ರಿಂದ 700 ಭಾಗಾಕಾರ ಮಾಡಿದರೆ 100 ಬರುತ್ತೆ. 100 ಇಂಟು 2 ಮಾಡಿದ್ರೆ 200. 120 ಈ ಕಡೆ ಬಂದರೆ ಪ್ಲಸ್ 120 ಆಗುತ್ತೆ. ಈ ಕಡೆ ಇಲ್ಲಿ 2a ಅಲ್ವಾ ಸೂತ್ರ, ಕ್ಷಮಿಸಿ 2a, ಅಲ್ಲಿಗೆ ಈ ಕಡೆ 2a ಬರ್ತದೆ. ಈಗ 200 ಮತ್ತು 120 ಕೂಡಿದರೆ 320 ಬರುತ್ತೆ. ಈ 2 ಈ ಕಡೆ ಬಂದರೆ ಡಿವೈಡೆಡ್ ಬೈ 2 ಆಗುತ್ತೆ. 2ರಿಂದ 320 ಭಾಗಾಕಾರ ಮಾಡಿದ್ರೆ 160 ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಮೊದಲನೇ ಬಹುಮಾನವನ್ನು ಎ ಅಂತ ತಗೊಂಡ್ರೆ 160 ರೂಪಾಯಿ ಕೊಡಬೇಕಾಗತ್ತೆ. ಎರಡನೇ ಬಹುಮಾನ ಏನಾಗತ್ತೆ ಅಂದರೆ ಒಟ್ಟು ನಗದು ಬಹುಮಾನಗಳನ್ನು ಬರಿತಾ ಹೋದಾಗ 160ರಲ್ಲಿ 20 ರೂಪಾಯಿ ಕಡಿಮೆ ಮಾಡಿ ಬರೆದ್ರೆ 140 ರೂಪಾಯಿ ಎರಡನೇ ಬಹುಮಾನ. ಮೂರನೇ ಬಹುಮಾನ 120 ರೂಪಾಯಿ. ನಾಲ್ಕನೇ ಬಹುಮಾನ 100 ರೂಪಾಯಿ. ಐದನೇ ಬಹುಮಾನ ಎಷ್ಟು ಬರುತ್ತೆ ಅಂದರೆ 80 ರೂಪಾಯಿ ಬರುತ್ತೆ. ಆರನೇ ಬಹುಮಾನ 60 ರೂಪಾಯಿ ಬರುತ್ತೆ. ಏಳನೇ ಬಹುಮಾನ ಬಂದುಬಿಟ್ಟು ಎಷ್ಟು ಬರುತ್ತೆ ಅಂದರೆ 40 ರೂಪಾಯಿ ಬರುತ್ತೆ. ಈ ರೀತಿ ಬಹುಮಾನಗಳನ್ನು ಕೊಟ್ಟ ಹಾಗೆ ಆಗತ್ತೆ. ಮುಂದಿನ ಪ್ರಶ್ನೆ 17ನೇದು. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಒಳ ಆವರಣ ಮತ್ತು ಹೊರ ಆವರಣ ಗಿಡಗಳನ್ನು ನೆಡುವ ಯೋಚನೆ ಮಾಡಿದರು. ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆಯು ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರಬೇಕೆಂದು ತೀರ್ಮಾನಿಸಲಾಗಿದೆ. ಉದಾಹರಣೆಗೆ 1ನೇ ತರಗತಿಯ ಒಂದು ವಿಭಾಗವು 1 ಗಿಡವನ್ನು, 2ನೇ ತರಗತಿಯ ವಿಭಾಗವು 2 ಗಿಡಗಳನ್ನು, ಹೀಗೆ 12ನೇ ತರಗತಿಗಳವರೆಗೆ ಮುಂದುವರಿದಿದೆ. ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳು ನೆಡಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಕ್ವಶನ್ ತುಂಬ ಸುಲಭ. ಒಂದು ಶಾಲೆಯಲ್ಲಿ ಸುಮಾರು 12 ತರಗತಿಗಳಿದ್ದಾವೆ. ಪ್ರತಿ ತರಗತಿನಲ್ಲೂ 3 ಸೆಕ್ಷನ್ ಇದ್ದಾವೆ. ಓಕೆ, 1ನೇ ತರಗತಿಯಿಂದ 1 ಗಿಡ ನೆಡಬೇಕು, 2ನೇ ತರಗತಿಯಿಂದ 2 ಗಿಡ ನೆಡಬೇಕು, 3ನೇ ತರಗತಿಯಿಂದ 3 ಗಿಡ ನೆಡಬೇಕು. ಈ ರೀತಿ ಅವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ 1ನೇ ತರಗತಿನಲ್ಲಿ 3 ಸೆಕ್ಷನ್ ಇದ್ದಾವೆ ಅಂದರೆ 3 ಗಿಡ ನೆಟ್ಟಂಗಾಯ್ತು. 2ನೇ ತರಗತಿನಲ್ಲಿ 3 ಸೆಕ್ಷನ್ ಇದ್ದಾವೆ, 2 ಗಿಡ ನೆಡ್ತಾರೆ ಅಂದರೆ ಅಲ್ಲಿಗೆ 6 ಗಿಡಗಳನ್ನು ನೆಟ್ಟಂಗಾಯ್ತು. ಈ ರೀತಿ ಬರ್ತದೆ. ಹಾಗಿದ್ಮೇಲೆ ಆ ಶಾಲೆಯಲ್ಲಿ ನೆಟ್ಟ ಒಟ್ಟು ಗಿಡಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರ ಹೇಳಬೇಕು ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ 1ನೇ ತರಗತಿನಲ್ಲಿ 1 ಗಿಡ ನೆಡ್ತಾರೆ, 2ನೇ ತರಗತಿಯವರು 2 ಗಿಡ ನೆಡ್ತಾರೆ, ಅದೇ ರೀತಿ ಕೊನೆಗೆ 12ನೇ ತರಗತಿಯವರು 12 ಗಿಡ ನೆಡ್ತಾರೆ. ಈ ರೀತಿ ಪ್ರೋಸೆಸ್ಸು. ಇದರ ಪ್ರಕಾರವಾಗಿ ಪ್ರತಿ ತರಗತಿನಲ್ಲಿ ಒಟ್ಟು ವಿಭಾಗಗಳು 3 ಇರೋದ್ರಿಂದ 1 ಮೂರಲೆ 3, 2 ಮೂರಲೆ 6, 3 ಮೂರಲೆ 9, 4 ಮೂರಲೆ 12 ಹೀಗೆ ಬರ್ತಾ ಹೋಗುತ್ತೆ. 12 ಮೂರಲೆ 36. 1ನೇ ತರಗತಿಯವರು 3 ಗಿಡ, 2ನೇ ತರಗತಿಯವರು 6 ಗಿಡ, ಈ ರೀತಿ 12ನೇ ತರಗತಿಯವರು ಕೊನೆಯಲ್ಲಿ 36 ಗಿಡ ನೆಡ್ತಾರೆ. ಅಂದಮೇಲೆ ಒಟ್ಟು ಗಿಡಗಳ ಸಂಖ್ಯೆ ಬೇಕು ಅಂದರೆ AN 36 ಅಂತ ತಗೊಳ್ರಿ, A 3 ಅಂತ ತಗೊಳ್ರಿ, D 3 ಅಂತ ತಗೊಂಡು SN = N ಬಾರ್ 2 ಇಂಟು A ಪ್ಲಸ್ Lಗೆ ಸೂತ್ರ ಹಾಕಿದ್ರಿ ಅಂದರೆ ನೋಡಿ, ಇಲ್ಲಿ ಎಸ್ ಒಟ್ಟು ತರಗತಿಗಳ ಸಂಖ್ಯೆ ಎಷ್ಟು? 12 ತಾನೆ. ತರಗತಿಗಳ ಒಟ್ಟು ಸಂಖ್ಯೆ 12. 12 ಬಾರ್ 2 ಇಂಟು ಎ ಅಂತ ಹೇಳಿದ್ರೆ 3, L ಅಂದರೆ 36. ಅಲ್ಲಿಗೆ S12 6 ಇಂಟು 36 ಕೂಡಿದ್ರೆ 39 ಬರುತ್ತೆ. ಈಗ S12 ಏನು ಬರುತ್ತೆ? 6 ಮತ್ತು 39 ಗುಣಾಕಾರ ಮಾಡಬೇಕು. ಆಗ 234 ಬರುತ್ತೆ. ಓಕೆ, ಇದರ ಅರ್ಥ ತುಂಬ ಸುಲಭ. ವಿದ್ಯಾರ್ಥಿಗಳು ನೆಟ್ಟ ಒಟ್ಟು ಗಿಡಗಳ ಸಂಖ್ಯೆ 234 ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು 18ನೇ ಪ್ರಶ್ನೆ. ಒಂದು ಸುರುಳಿಯನ್ನು ಇಲ್ಲಿ ಕೊಟ್ಟಿದಾರಲ್ಲ, ಈ ಥರದ ಒಂದು ಸುರುಳಿಯನ್ನು ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲಾಗಿದೆ. ಅವುಗಳ ಕೇಂದ್ರಗಳು ಪರ್ಯಾಯವಾಗಿ A P ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು 0.5 ಸೆಂಟಿಮೀಟರ್. ಇದ್ರದ್ದು ತ್ರಿಜ್ಯ 0.5 ಸೆಂಟಿಮೀಟ್ರು. ನೆಕ್ಸ್ಟ್ ಇನ್ನೊಂದು ಅರೆ ವೃತ್ತ ಬಂತಲ್ಲ, ಇದ್ರದ್ದು ತ್ರಿಜ್ಯ ಬಂದ್ಬಿಟ್ಟು 1.1 ಸೆಂಟಿಮೀಟ್ರು. ಇನ್ನೊಂದು ನೆಕ್ಸ್ಟ್ ಇದ್ರದ್ದು ವೃತ್ತ ಬಂತಲ್ಲ ಮೇಲ್ಗಡೆ,
ಅದರದ್ದು 1.5 ಸೆಂಟಿಮೀಟರ್. ಹೀಗೆ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಏನು ಮಾಡಿದ್ದಾರೆ ಅವರು, ಜಾಸ್ತಿ ಮಾಡ್ತಾ ಹೋಗಿದ್ದಾರೆ ಏನನ್ನ, ತ್ರಿಜ್ಯವನ್ನು. ಹಾಗಿದ್ಮೇಲೆ ಇಲ್ಲಿ ಸುಮಾರು 13 ಸುರುಳಿಗಳಿದಾವೆ. ಅಂದರೆ 13 ಅರೆ ವೃತ್ತಗಳಿಂದ ಮಾಡಲ್ಪಟ್ಟಿರುವ ಈ ಒಂದು ಸುರುಳಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಪೈನ ಬೆಲೆಯನ್ನು ಕೊಟ್ಟಿದ್ದಾರೆ 22/7 ಅಂತೇಳಿ. ಇಲ್ಲಿ ನಿಮಗೆ ಸುಳಿಯನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಕೊಟ್ಟಿದ್ದಾರೆ, ಹಿಂಟ್ ಕೊಟ್ಟಿದ್ದಾರೆ. ಏನಪ್ಪ ಹಿಂಟ್ ಅದು, ಎ ಬಿ ಇರುವಂತೆ ಕ್ರಮಾಗತ ಅರೆ ವೃತ್ತಗಳ ಉದ್ದಗಳು ಕ್ರಮವಾಗಿ L1, L2, L3, L4 ಅಂತ ತಗೊಳ್ರಿ ಅಂತ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರುವ ಒಂದು ಹಿಂಟಿನ ಆಧಾರದ ಮೇಲೆ, ಸುಳಿವಿನ ಆಧಾರದ ಮೇಲೆ L1 ಏನಾಗತ್ತಪ್ಪ ಅಂತ ಹೇಳಿದ್ರೆ ಅದು π × 0.5 0.5 ಅಂತ ತಗೊಳ್ಬೇಕಾಗತ್ತೆ. ಅಲ್ಲಿಗೆ π × 0.5 ಗುಣಾಕಾರ ಮಾಡಿಬಿಟ್ರಿ ಅಂದರೆ ನಿಮಗೆ 0.5 π ಬರುತ್ತೆ. ಹಾಗೆಯೇ ಎರಡನೇ ಒಂದು ಅರೆ ವೃತ್ತದ ತ್ರಿಜ್ಯ ಎಷ್ಟಿರುತ್ತೆ, ಒಟ್ಟು ಉದ್ದ ಎಷ್ಟಿರುತ್ತೆ ಅಂದರೆ π × 1.7 ಅಂತ ತಗೋಬೇಕು. ಆಗ 1.0 ಅಂತ ತಗೋಬೇಕು. ಅಲ್ಲಿಗೆ 1.0 π ಬರುತ್ತೆ ಎರಡನೇ ಅರೆ ವೃತ್ತದ ಒಟ್ಟು ಉದ್ದ. ಹಾಗೆಯೇ ಮೂರನೇದು ಬಂದ್ಬಿಟ್ಟು 1.5 × π ಅಂತ ಬರ್ತದೆ. ಈ ರೀತಿ ಒಟ್ಟು ಎಷ್ಟಿದಾವೆ, 13 ಇದಾವೆ. ಅಲ್ಲಿಗೆ ನೀವು ಅದನ್ನು ಸಮಾಂತರ ಶ್ರೇಣಿಯ ರೂಪದಲ್ಲಿ ಬರ್ಕೊಳ್ಳೋದಾದರೆ 0.5 π, 1.0 π, 1.5 π ಹೀಗೆ ಬರೀತಾ ಹೋಗಬೇಕು. ಮೊದಲನೇ ಪದ ಅಂತೇಳಿ ನೀವು 0.5 π ತಗೊಳ್ರಿ. ಸಾಮಾನ್ಯ ವ್ಯತ್ಯಾಸ ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ 0.5 π ಸಿಗುತ್ತೆ. ಒಟ್ಟು ವೃತ್ತಗಳು ಎಷ್ಟಿದಾವೆ, ಅರೆ ವೃತ್ತಗಳು 13 ಅಂತ ಕೊಟ್ಟಿರೋದ್ರಿಂದ n ಬೆಲೆ 13 ಅಂತ ತಗೊಳ್ರಿ. ಇದಕ್ಕೆ ನೀವು SN ಸೂತ್ರವನ್ನು ಹಾಕಿದ್ರಿ ಅಂದರೆ SN ಅಂತ ಹೇಳಿದ್ರೆ S13 = 13/2 ಇಂಟು 2 ಇಂಟು A ಅಂದರೆ 0.5 π ಪ್ಲಸ್ 13 - 1 ಇಂಟು D ಅಂದರೆ 0.5 π. ಈಗ S13 = 13/2 ಇಂಟು 2 ಇಂಟು 0.5 ಅಂತ ಹೇಳಿದ್ರೆ 1 π ಉಳ್ಕೊಳ್ಳುತ್ತೆ. 13ರಲ್ಲಿ 1 ಹೋದರೆ 12 ಆಗುತ್ತೆ. 12 ಇಂಟು 0.65 ಮಾಡಿದರೆ 6 π ಬರ್ತದೆ. ಈಗ S13 = 13/2 ಇಂಟು 1ಕ್ಕೆ 6 ಕೂಡಿದರೆ 7 π ಆಗ್ಬಿಡ್ತು. ಅಥವಾ ಪೈನ ಬೆಲೆಯನ್ನು ಅವ್ರು ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ S13 = 13/2 ಇಂಟು 7 ಇಂಟು ಪೈನ ಬೆಲೆ 22/7 ಅಂತ ತಗೊಳ್ರಿ. 7 7 ಕ್ಯಾನ್ಸಲ್ ಆಗುತ್ತೆ. 2ರಿಂದ 22 ಬಾಗಿಸಿದ್ರೆ 11 ಬರುತ್ತೆ. ಈಗ 13 ಮತ್ತು 11 ಗುಣಾಕಾರ ಮಾಡಬೇಕು. ಅಲ್ಲಿಗೆ S13 = 13 ಇಂಟು 11 ಗುಣಾಕಾರ ಮಾಡಿದರೆ 143 ಬರ್ತದೆ. ಇದರ ಅರ್ಥ ತುಂಬ ಸುಲಭ. ಆ ಸುರುಳಿಯ ಒಟ್ಟು ಉದ್ದ ಎಷ್ಟಿರುತ್ತೆ ಅಂತ ಹೇಳಿದ್ರೆ 143 ಸೆಂಟಿಮೀಟರ್ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಮುಂದುವರಿದು 19ನೇ ಪ್ರಶ್ನೆ. 200 ಮರದ ದಿಮ್ಮಿ ಅಂದರೆ ಕೊರಡುಗಳನ್ನು ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೊಂದನ್ನು ಜೋಡಿಸಲಾಗಿದೆ. ಕೆಳಗಡೆ ಚಿತ್ರ ಕೊಟ್ಟಿದ್ರೆ ಹಾಗೆ ಕೆಳಭಾಗದ ಸಾಲಿನಲ್ಲಿ 20 ದಿಮ್ಮಿಗಳು, ದಿಮ್ಮಿ ಅಂದರೆ ತುಂಡುಗಳು ಅಂತ ಹೇಳ್ಬೋದು ನಾವು. ಆ ನಂತರದ ಸಾಲಿನಲ್ಲಿ 19 ದಿಮ್ಮಿಗಳು ಹೀಗೆ ಮುಂದುವರಿದಿದೆ. 200 ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದ ಸಾಲಿನಲ್ಲಿರುವ ದಿಮ್ಮಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಈಗ ಇದಕ್ಕೆ ನೀವು ಉತ್ತರವನ್ನು ಹೇಳಬೇಕು ಅಂತ ಹೇಳಿದ್ರೆ ಏನು ಬರೀಬೇಕಾಗತ್ತೆ ನೋಡಿ. ಇಲ್ಲಿ ಸುಲಭವಾಗಿ ನೀವು ನೋಡಿ, ಇಲ್ಲಿ ಪ್ರಶ್ನೆ ಹೇಳುವ ಪ್ರಕಾರವಾಗಿ ಮೊದಲ ಅಡ್ಡ ಸಾಲಿನಲ್ಲಿರುವ ತುಂಡುಗಳನ್ನು ಕೊಟ್ಟಿದ್ದಾರೆ 20. ಅದನ್ನು A ಅಂತ ತಗೊಳ್ಳಿ. ಪ್ರತಿ ಸಾಲಿಗೂ ಕೂಡ ಒಂದೊಂದು ತುಂಡುಗಳನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ -1 D ಸಾಮಾನ್ಯ ವ್ಯತ್ಯಾಸ -1. ಒಟ್ಟು ಇರುವ ತುಂಡುಗಳು ಅಥವಾ ದಿಮ್ಮಿಗಳ ಸಂಖ್ಯೆ ಕೊಟ್ಟಿದ್ದಾರೆ 200. ಅದನ್ನು SN ಅಂತ ತಗೊಳ್ರಿ. ನೀವು N ಕಂಡುಹಿಡಿಬೇಕು, AN ಕಂಡುಹಿಡಿಬೇಕು. ಓಕೆನಾ? ಸೊ ಇದರ ಆಧಾರದ ಮೇಲೆ SN ಸೂತ್ರ ಹಾಕ್ತೀರಾ. n/2 ಇಂಟು 2A + n - 1 ಇಂಟು D ಅಂಥೇಳಿ. ಇದರ ಆಧಾರದ ಮೇಲೆ SN ಅಂತ ಹೇಳಿದ್ರೆ 200, N ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನು 2 ಇಂಟು A ಅಂದರೆ 20 + n - 1 ಇಂಟು D ಅಂದರೆ -1. ಹಾಗೆಯೇ ಈಗ 200 n 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಈ ಕಡೆ n ಉಳ್ಕೊಳ್ಳುತ್ತೆ. 2 2 4 ಅಂದರೆ 40 ಬರೀತೀರಾ. ಪ್ಲಸ್ ಇಂಟು ಮೈನಸ್ -n ಇಂಟು 1 n. ಹಾಗೆಯೇ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಅಂದರೆ 1. ಈಗ 400 ಇಲ್ಲಿ ಬರ್ತದೆ. ಈ ಕಡೆ n ಇಂಟು 40ಕ್ಕೆ 1 ಕೂಡಿದರೆ 41 -n ಅಂತ ಬರೀತೀರಿ. ಹಾಗೆ ನೆಕ್ಸ್ಟ್ ಮುಂದುವರೆದು ಏನಾಗುತ್ತೆ ಅಂದರೆ 400 = n ಇಂಟು 41 ಮಾಡಿದರೆ 41 n ಬರ್ತದೆ. -n ಇಂಟು n ಮಾಡಿದ್ರೆ n² ಬರ್ತದೆ. ಈಗ ಈ -n² ಈ ಕಡೆ ಈಕ್ವಲಿಂದ ಈ ಕಡೆ ತೊಗೊಂಬಂದರೆ +n² ಆಗುತ್ತೆ.
4n ಈ ಕಡೆ ತೊಗೊಂಬಂದರೆ -4n ಆಗುತ್ತೆ. ಇಲ್ಲಿ 400 ಇದೆ, =0 ಅಂತ ತಗೊಳ್ಬೋದು. ಈಗ ನೀವು ಇದು ವರ್ಗ ಸಮೀಕರಣದ ಒಂದು ಮೂಲ ರೂಪಕ್ಕೆ ಬಂದಿದೆ. ಈಗ ನೀವು ಇದನ್ನು ಅಪವರ್ತನ ವಿಧಾನದ ಮೂಲಕ ಲೆಕ್ಕ ಮಾಡಿದರೆ 400 ವಿಭಾಗ ಮಾಡಿ ಗುಣಿಸಿದರೆ 400 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು ಅಂತ ಹೇಳಿದ್ರೆ 41n ಬರಬೇಕು. ಓಕೆ, 41n ಬರಬೇಕು. ಹಾಗಿದ್ರೆ 25 ಮತ್ತು 16 ಗುಣಿಸಿದರೆ 400 ಬರುತ್ತೆ, ಕೂಡಿದರೆ 41 ಬರುತ್ತೆ. ಎರಡಕ್ಕೂ ಚಿಹ್ನೆ ಮೈನಸ್ ತಗೊಳ್ರಿ. n² -25n -16n + 400 ಅಂತ ಬರ್ಕೊಳ್ಬೋದು. ಇವೆರಡು ಒಂದು ಗುಂಪು, ಇವೆರಡು ಒಂದು ಗುಂಪು ಮಾಡಿದ್ರಿ ಅಂದರೆ ಏನು ಬರುತ್ತೆ? ಇವೆರಡರಲ್ಲೂ ಕೂಡ n ಸಾಮಾನ್ಯವಾಗಿದೆ. n - 25 ಬ್ರಾಕೆಟ್ ಒಳಗಡೆ ಉಳ್ಕೊಳ್ಳುತ್ತೆ. ಇವೆರಡರಲ್ಲೂ -16 ಸಾಮಾನ್ಯವಾಗಿದೆ. n - 25 ಬ್ರಾಕೆಟ್ ಒಳಗಡೆ ಉಳ್ಕೊಳ್ಳುತ್ತೆ. n - 25 ಅನ್ನೋದು ಒಂದು ಅಪವರ್ತನ, n - 16 ಅನ್ನೋದು ಒಂದು ಅಪವರ್ತನ. ಆಗ n - 25 0 ಅಂತ ತಗೊಳ್ಬೋದು, n - 16 ಕೂಡ 0 ಅಂತ ತಗೊಳ್ಬೋದು. ಈಗ ಇಲ್ಲಿ 25 ಆ ಕಡೆ ಹೋದರೆ 25 ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಈ ಕಡೆನೂ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಎರಡು ಬೆಲೆ ಬಂದ್ಬಿಟ್ಟು ಎನ್ನಿಗೆ 15 ಬಂತು, 25 ಬಂತು, ಇನ್ನೊಂದು 16 ಬಂತು. ಈಗ ಕೊನೆಯ ಪದವನ್ನು ನೀವು ಕಂಡುಹಿಡಿಬೇಕಲ್ವಾ? ಈಗ ಕೊನೆಯ ಪದ ಬೇಕು. ಮೊದಲನೇದಾಗಿ ಕೊನೆಯ ಪದ ಕಂಡುಹಿಡ್ಕೊಳ್ಳೋದಾದರೆ an = a + n - 1 × 2d ಅಂತ ತಗೊಳ್ಳೋಣ. ಈಗ ಇಲ್ಲಿ ನಾವು ಮೇಲ್ನೋಟಕ್ಕೆ ಹೇಳ್ಬಿಡ್ಬೋದು. ಹೆಂಗೆ ಅಂದರೆ ಮೊದಲನೇ ಅಡ್ಡ ಸಾಲಿನಲ್ಲಿ 20 ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಇರೋದು 200 ಅಂದರೆ 20 × 25 ಮಾಡಿಬಿಟ್ರಿ ಅಂತ ಹೇಳಿದ್ರೆ ಎಷ್ಟಾಗತ್ತೆ? ಜಾಸ್ತಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ನಾವು n ಬೆಲೆ 16 ಇರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ ನಾವು. ಯಾಕೆ 16 ಇರುತ್ತೆ ಅಂದರೆ ಈಗ ನೀವೇನಾದರೂ A25ಕ್ಕೆ ನೀವು ಬೆಲೆ ಹಾಕಿದ್ರಿ ಅಂತ ಹೇಳಿದ್ರೆ -4 ಬಂದ್ಬಿಡುತ್ತೆ. A25 ಬೆಲೆ -4 ಬರುತ್ತೆ. ಹಾಗಾಗಿ ನೀವು A16 ಹಾಕಿದ್ರಿ ಅಂದರೆ ಈಗ ಇಲ್ಲೇ ನೋಡೋಣ. ಏನು an ಅಂತ ಹೇಳಿದ್ರೆ A25, a ಅಂತ ಹೇಳಿದ್ರೆ 20, 25 - 1 × d ಅಂತ ಹೇಳಿದ್ರೆ -1. ಅಲ್ಲಿಗೆ A25 = 20, 25ರಲ್ಲಿ 1 ಹೋದರೆ 24 ಮೈನಸ್ ಬರ್ತದೆ, 24 × 1 24. A25 = 20ರಲ್ಲಿ 24 ಕಳೆದ್ರೆ -4 ಉಳಿದ್ಬಿಡುತ್ತೆ. ಇದು ಸಾಧ್ಯ ಇಲ್ಲ. ಅಂದರೆ 25 ಸಾಲುಗಳನ್ನು ಮಾಡಲಿಕ್ಕೆ ಇನ್ನೂ ತುಂಡುಗಳ ಅಗತ್ಯತೆ ಇರುತ್ತೆ. ಹಾಗಾಗಿ ಇದು ಸಾಧ್ಯವಿಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಇದು ಸಾಧ್ಯವಿಲ್ಲ ಅಂದಮೇಲೆ ನೀವೇನು ಮಾಡಬೇಕು? ಮತ್ತೆ an-ಗೆ ಮತ್ತೊಂದು ಸಾರಿ ಏನು ಮಾಡಬೇಕು ಅಂದರೆ 16 ಹಾಕಬೇಕು. ಮತ್ತೊಂದು ಬೆಲೆ ಬಂದಿದೆಯಲ್ಲ 16 ಒಂದು ಬಾರಿ ಹಾಕ್ರಿ. ಸೊ 16 ಒಂದು ಬಾರಿ ಹಾಕಿದ್ರಿ ಅಂದರೆ ಏನು ಬರುತ್ತೆ? A16 = a ಅಂತ ಹೇಳಿದ್ರೆ ನೀವು 20 ತಗೊಳ್ರಿ, 16 - 1 ತಗೊಂಡು -1. ಅಲ್ಲಿಗೆ A16 = 20 ಪ್ಲಸ್ ಇಂಟು ಮೈನಸ್ 16ರಲ್ಲಿ 1 ಹೋದರೆ 15, 15 1 15. ಅಲ್ಲಿಗೆ A16 ಎಷ್ಟು ಬರುತ್ತೆ ಉತ್ತರ? 20ರಲ್ಲಿ 15 ಹೋದರೆ 5. ಅಂದರೆ ಕೊನೆಯ ಅಡ್ಡ ಸಾಲಿನಲ್ಲಿ 5 ತುಂಡುಗಳು ಇರ್ತವೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಸೊ ಈಗ ನೀವು ಉತ್ತರವನ್ನು ಬರೀತೀರಾ. ಏನಂತ ಉತ್ತರವನ್ನು ಬರೀತೀರಿ ಅಂತ ಹೇಳಿದ್ರೆ ಇಲ್ಲಿ ಬರಿಬೇಕಾಗತ್ತೆ. ಒಟ್ಟು ಅಡ್ಡ ಸಾಲುಗಳು, ಒಟ್ಟು ಸಾಲುಗಳು ಎಷ್ಟು? 16. ಕೊನೆಯ ಸಾಲಿನಲ್ಲಿರುವ ತುಂಡುಗಳು ಅಥವಾ ದಿಮ್ಮಿಗಳು ಎಷ್ಟು? ಕೊನೆಯ ಸಾಲಿನಲ್ಲಿರುವ ದಿಮ್ಮಿಗಳು 5 ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ನೆಕ್ಸ್ಟು ಅಭ್ಯಾಸ 5.3ರ ಕೊನೆಯ ಪ್ರಶ್ನೆ 20ನೇದು. ಒಂದು ಆಲೂಗಡ್ಡೆ ಓಟ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಿಮಗೆ. ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಒಂದೊಂದು ಬುಟ್ಟಿ ಇಟ್ಟಿದ್ದಾರೆ. ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಸುಮಾರು ಆಲೂಗಡ್ಡೆಯಿಂದ 5 ಮೀಟರ್ದಲ್ಲಿ, ಈ ಮೊದಲ ಆಲೂಗಡ್ಡೆಯಿಂದ 5 ಮೀಟರ್ ದೂರದಲ್ಲಿ ಒಂದು ಬುಟ್ಟಿ ಇಡಲಾಗಿದೆ. ಉಳಿದಂತೆ ಆಲೂಗಡ್ಡೆಗಳನ್ನು ಒಂದು ಆಲೂಗಡ್ಡೆಯ ನಂತರ ಇನ್ನೊಂದು ಆಲೂಗಡ್ಡೆಯಂತೆ 3 ಮೀಟ್ರಿಗೆ ಒಂದೊಂದು ಆಲೂಗಡ್ಡೆ ಇಟ್ಟಿದ್ದಾರೆ. ಹಾಗಿದ್ಮೇಲೆ ಕೇಳಿದ್ದಾರೆ ಏನಂತೇಳಿ, ಆ ರೇಖೆಯ ಮೇಲೆ ಒಟ್ಟು 10 ಆಲೂಗಡ್ಡೆಗಳಿವೆ. ಒಬ್ಬ ಸ್ಪರ್ಧಿಯು ಬಕೆಟ್ನಿಂದ ಪ್ರಾರಂಭ ಮಾಡಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಬಂದು ಈ ಆಲೂಗಡ್ಡೆಯನ್ನು ತೊಗೊಂಬಂದು ಇಲ್ಲಿ ಇಟ್ಟು, ಇಲ್ಲಿರೋ ಆಲೂಗಡ್ಡೆಯನ್ನು ತಗೊಂಬಂದು ಹಾಕಿ ಮತ್ತು ವಾಪಸ್ ಹೋಗಿ ಈ ಆಲೂಗಡ್ಡೆ ತಂದು ಹಾಕಿ ಮತ್ತು ವಾಪಸ್ ಹೋಗಿ ಈ ಆಲೂಗಡ್ಡೆ ತಂದು ಹಾಕ್ಬೇಕು. ಈ ರೀತಿ ಆಟ ಇದು. ಹಾಗಿದ್ಮೇಲೆ ಸ್ಪರ್ಧಿಯು ಓಡಿದ ಒಟ್ಟು ದೂರವೇನು ಅಂತ ಕೇಳಿದ್ದಾರೆ. ಕೆಳಗಡೆ ಸುಳಿವು ಕೂಡ ಕೊಟ್ಟಿದ್ದಾರೆ. ಏನು? ಮೊದಲನೇ ಮತ್ತು ಎರಡನೇ ಆಲೂಗಡ್ಡೆಗಳನ್ನು ತೆಗೆದುಕೊಳ್ಳಲು ಸ್ಪರ್ಧಿಯು ಓಡಿದ ಒಟ್ಟು ದೂರ 2 × 5
+2 × 5 + 3 ಅಂತ ಕೊಟ್ಟಿದ್ದಾರೆ. ಇವೆರಡನ್ನ ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಹೇಳಬೇಕಿಲ್ಲಿ. ಇಲ್ಲಿ ಅವರೇ ಹೇಳಿರುವ ಹಾಗೆ ಬಕೆಟ್ನಿಂದ ಮೊದಲ ಆಲೂಗಡ್ಡೆ ಇರುವ ದೂರವನ್ನು ನಾವು 2 × 5 ಅಲ್ಲಿಗೆ 10 ಅಂತ ತಗೊಳ್ತೀರಿ. ಹಾಗೆಯೇ ಎರಡನೇ ಆಲೂಗಡ್ಡೆ ಬಕೆಟ್ನಿಂದ ಎಷ್ಟು ದೂರ ಇದೆ ಅಂದರೆ 2 × 5 + 3 ಅಲ್ಲಿಗೆ 5 3 8 8 2 16 ಆಯಿತು. ಅಂದರೆ ಅಲ್ಲಿಗೆ ಪ್ರತಿಯೊಂದು ಆಲೂಗಡ್ಡೆಯ ಮಧ್ಯೆ 3 ಮೀಟರ್ ಡಿಫ್ರೆನ್ಸ್ ಜಾಸ್ತಿ ಓಡಬೇಕಾಗತ್ತ ಅವನು. ಇದರ ಆಧಾರದ ಮೇಲೆ ಸಮಾಂತರ ಶ್ರೇಣಿ ಬಂದು 10 16 22 ಹಿಂಗೆ ಬರ್ಕಂತ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಮೊದಲನೇ ಪದವನ್ನು ನೀವು 10A ಅಂತ ತಗೊಳ್ಬೇಕು. ವ್ಯತ್ಯಾಸ 16ರಲ್ಲಿ 10 ಕಳೆದ್ರೆ D6 ಬರುತ್ತೆ. ಒಟ್ಟು ಇರುವ ಆಲೂಗಡ್ಡೆಗಳು 10 ಆಗಿರೋದ್ರಿಂದ ನೀವು N = 10 ಅಂತ ತಗೊಳ್ಬೇಕು. ಇದರ ಆಧಾರದ ಮೇಲೆ ಸೂತ್ರವನ್ನು ಹಾಕಿದಾಗ, ಸೂತ್ರಕ್ಕೆ ಬೆಲೆಗಳನ್ನು ಹಾಕಿದಾಗ S10 = 10 ಬಾರ್ 2 ಇಂಟು 2 ಇಂಟು 10 ಪ್ಲಸ್ 10 ಮೈನಸ್ 1 ಇಂಟು 6 ಅಂತ ತಗೊಳ್ಬೇಕು. 2ರಿಂದ 10 ಭಾಗಾಕಾರ ಮಾಡ್ತೀರಾ 5 ಬರುತ್ತೆ. 2 10 20 ಬರುತ್ತೆ. 10ರಲ್ಲಿ 1 ಹೋದರೆ 9, 9 ಮತ್ತು 6 ಗುಣಾಕಾರ ಮಾಡಿದ್ರೆ 54 ಬರುತ್ತೆ. ಅಲ್ಲಿಗೆ 20 + 54 ಕೂಡಿದ್ರಿ ಅಂದರೆ 74 ಬರುತ್ತೆ. ಈಗ 5ರಿಂದ 74 ಗುಣಿಸ್ಬೇಕು. ಗುಣಿಸಿದ್ರೆ ಏನು ಬರುತ್ತೆ? 370 ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಆ ಒಂದು ಸ್ಪರ್ಧಾಳುವು ಓಡಬೇಕಾದ ಒಟ್ಟು ದೂರ 370 ಮೀಟರ್ ಅಂತೇಳಿ ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 5.3ರ 15ರಿಂದ 20ರವರೆಗೂ ಬಂದಂತಹ ಪ್ರಶ್ನೆಗಳನ್ನು ವಿಶ್ಲೇಷಣೆಯ ಸಮೇತವಾಗಿ ಎಲ್ಲ ಉತ್ತರಗಳನ್ನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಠದ ಅಭ್ಯಾಸದ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.